ಅನಾಥಾಶ್ರಮದ ಹೆಸರಿನಲ್ಲಿ ಹಣ ಲೂಟಿ ಅನಾಥ ಮಕ್ಕಳಿಗೆ ಆಸರೆ ನೀಡುತ್ತೇನೆಂದು ಹೇಳಿ ಜನರ ಕಡೆಯಿಂದ ದುಡ್ಡು ಕೊಳ್ಳೆ ಹೊಡೆಯುತ್ತಿರುವ ಖತರ್ನಾಕ್ ವ್ಯಕ್ತಿಯ ಕರಾಳ ಮುಖ ಬಟಾಬಯಲು. ಅನಾಥಾಶ್ರಮದ ಆಶ್ರಮದಲ್ಲಿ ಬಡ ಜನರ ಕಡೆಯಿಂದ ದುಡ್ಡು ಕೊಳ್ಳೆ ಹೊಡೆಯುತ್ತಿರುವ ವ್ಯಕ್ತಿ ಬಣ್ಣ ಬಯಲಿಗೆಳೆದಿದ್ದಾರೆ ರೈತ ಸಂಘದ ಮುಖಂಡ ಹಾಗೂ ಕೆಲ ಮಕ್ಕಳ ಪಾಲಕರು. ಬೆಂಗಳೂರು ಮೂಲದ ನೆಲ್ಸನ್ ಬಾಬು ವಿರುದ್ಧ ಆಕ್ರೋಶವನ್ನ ಕಿಡಿಕಾರಿದ್ದಾರೆ. ಅನಾಥ ಮಕ್ಕಳ ಆಶ್ರಯ ಸ್ಥಳವಾಗಬೇಕಾದ ಆಶ್ರಮವೇ ಇದೀಗ ಅವ್ಯವಸ್ಥೆಯ ಆಗಿರುವಾಯಿತು ಎಂಬ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಹೊರವಲಯದಲ್ಲಿರುವ ಈ ಅನಾಥ ಆಶ್ರಮವನ್ನ ಬೆಂಗಳೂರು ಮೂಲದ ನೆಲ್ಸನ್ ಬಾಬು ಎಂಬ ವ್ಯಕ್ತಿಯ ಮಾಲೀಕತ್ವದಲ್ಲಿ ನಿರ್ವಹಿಸುತ್ತಿದ್ದು, ಆಶ್ರಮದ ಹೆಸರಿನಲ್ಲಿ ಹಣ ಲೂಟಿಗೆ ಮುಂದಾಗಿದ್ದಾನೆ ಎನ್ನಲಾಗಿದೆ. ಆಶ್ರಮದಲ್ಲಿ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ, ಬಟ್ಟೆ ಮತ್ತು ಆರೈಕೆ ಸಿಗದಿರುವುದನ್ನ ಪಾಲಕರು ಹಾಗೂ ಸಾರ್ವಜನಿಕರು ಗಂಭೀರವಾಗಿ ಎತ್ತಿ ಹಿಡಿದಿದ್ದಾರೆ. ಮಕ್ಕಳಿಗೆ ದಿನವೂ ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಮಾತ್ರ ನೀಡಲಾಗುತ್ತಿದ್ದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಇತ್ತೀಚೆಗಷ್ಟೇ ಆಶ್ರಮದ ಕೊಠಡಿ ಒಂದರಲ್ಲಿ ಹಾವು ಒಂದು ಮಕ್ಕಳ ಹಾಸಿಗೆಯ ಪಕ್ಕದಲ್ಲಿ ಮಲಗಿದ್ದರೂ ಅಲ್ಲಿಯ ಸಿಬ್ಬಂದಿ ಡೋಂಟ್ ಕೇರ್ ನಿಲುವು ತಾಳಿದ್ದು ನಿರ್ಲಕ್ಷ್ಯದ ಸಂಕೇತಿಸುತ್ತದೆ. ಅಷ್ಟೇ ಅಲ್ಲ, ಪ್ರತಿ ಮಗುವಿಗೆ 10,000 ರೂಪಾಯಿ ಕೊಡುವಂತೆ ಒತ್ತಡ ಹಾಕುವ ಲೋಟೆ ರೂಲ್ಸ್ ಇದರಲ್ಲಿ ಅಳವಡಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಇದನ್ನು ಬಿಟ್ಟಿ ಹಣ ಲೂಟಿ ಕಂಪನಿ ಎಂದು ರೈತ ಸಂಘಗಳ ಮುಖಂಡರು ಆರೋಪಿಸಿದ್ದಾರೆ. ಪಾಲಕರು, ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಈ ಬಿಕನಾಸಿ ನೆಲ್ಸನ್ ಬಾಬು ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಹಾಗೂ ಮಕ್ಕಳ ಹಕ್ಕು ಆಯೋಗದಿಂದ ಆಶ್ರಮದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಶೀಘ್ರ ತನಿಖೆ ಆಗಬೇಕು ಎಂಬುದೇ ಪಾಲಕರ, ಸಾರ್ವಜನಿಕರ ಆಕ್ರೋಶವಾಗಿದೆ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಆಶ್ರಮದ ಆಡಳಿತವನ್ನೇ ವಶಕ್ಕೆ ಪಡೆದು ಮಕ್ಕಳ ಸುರಕ್ಷತೆ ಹಾಗೂ ಆರೋಗ್ಯದ ಮೇಲೆ ಆದ್ಯತೆ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರಿಯಾಗಿ ಊಟ ಕೊಡ್ತಾ ಇಲ್ಲ ಹುಡುಗರಿಗೆ, ಬಂದವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಾಲಕರಿಗೆ. ಯಾರು ನೀವು ಬಂದಿಲ್ಲ? ಅಲ್ಲ, ಒಬ್ಬ ಮಗಳದಾಳೆ, ನಿಮ್ಮ 16 ವರ್ಷ ಮಗಳು ನಮ್ಗೆ 70 ತರ ಮಾತಾಡ್ತಾಳೆ. ಈ ತರ ನೀವು ಸ್ಕೂಲ್ ಉತ್ತರ ಕೊಡ್ತಾನೆ. 10,000 ಕೇಳಕ್ ಒಬ್ಬರಿಗೆ 10,000 ರೂಪಾಯಿ ಕೊಡಂಗಿಲ್ಲ. ಈಗ ನನಗಾದ ಅನುಭವ ಹೇಳಾಕ್ತೀನ ಸರ್, ನನಗಾದ ಅನುಭವ ಹೇಳಾಕ್ತೀನ. ಈಗ ಇದು ಸರಿ ಇಲ್ಲ. ಅನಾಥಾಶ್ರಮ ಅಂದ್ರೆ 10,000 ಕೊಟ್ಟು ಹೋಗತ್ತಾರ. ಈಗ 30,000 ರೂಪಾಯಿ ಕೊಡ್ಬೇಕಂತ ಹೋಗ್ಬೇಕತ್ತ. ಯಾಕೆ ಕೊಡ್ಬೇಕ್ರಿ 30,000? ನಮ್ಮಂತ ದಾನಿಗಳು ಕೊಟ್ಟಿರ್ತಾರೆ ಸ್ಕೂಲ್ಗೆ, ಸರ್ಕಾರ ಕೊಟ್ಟಿರಿ. ಇವ್ರ ಮಗಳು ಕೇಳಿದ್ರ? ಹಾ, 10,000 ಕೊಟ್ಟು ಅನ್ಕತ್ತ ನೀವು ಬಟ್ಟೆ ಕೊಡಲ್ಲ, ಟ್ರಂಕ್ ಕೊಡಲ್ಲ ಅಂತ ಹೇಳಿರಿ. ಎಷ್ಟು ಕೇಳ್ರಿ? 10,000. ಒಂದೊಂದು ಹುಡುಗಿರಿ 10,000, 30,000 ಕೊಟ್ಟು ಹೋಗ್ರಿ. ಮೂರು ಹುಡುಗರಿ ಅಲ್ರಿ. ರೊಕ್ಕ ಹಣ ಎಲ್ಲಾರ ಇಲ್ಲಿ ತಂದು ಇಡ್ತದೆ ಸ್ಕೂಲ್ನಾಗ. ಮತ್ತೆ ರೊಕ್ಕ 30,000 ಕೊಡೋದು ಎಲ್ಲಿ ಕೊಡ್ಬೇಕ್ರಿ? ನಾವು ನಾನು ಕೇಳಿದೀನಿ ಸರ್. ನಾನು ಒಬ್ಬ ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ. ನಾನು 30 ವರ್ಷದ ಹೋರಾಟ. ನನಗೆ ನಾನು ಹಾರಿಗೆರೆ ಇದ್ದಂಗೆ